ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಅಭಿಲಾಷ್ಟಕಂ, ಶ್ರೀ ಮಹಾವಿಷ್ಣುವಿನ ಅಭಿಲಾಷ್ಟಕಂ ಕನ್ನಡದಲ್ಲಿ ಕೇಳೋಣ ಅದರ ಭಾವಾರ್ಥವನ್ನು. ಪಕ್ಷಿಗಳ ರಾಜನನ್ನು ವಾಹನವಾಗಿಸಿಕೊಂಡಿರುವ ಜನ್ಮರಹಿತನಾದ ಕಮಲದ ಕಣ್ಣುಗಳಿಗಿರುವ ಶರೀರವೆಲ್ಲ ರಮಾಳಿಂದ ಅಂದರೆ ಲಕ್ಷ್ಮೀದೇವಿಯಿಂದ ಆಲಂಗಿಸಿರುವ ಆಕಾಶದ ನೀಲವರ್ಣವಿರುವ ಪೀತಾಂಬರವನ್ನು ಧರಿಸಿರುವ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡಿದಿರುವ ಅವನನ್ನು ಈ ನನ್ನ ಕಣ್ಣುಗಳು ನೋಡುವ ಸೌಭಾಗ್ಯವೆಂದು. ಕ್ಷೀರಸಾಗರದಲ್ಲಿ ಕಲ್ಪವೃಕ್ಷದ ನೆರಳಿನಲ್ಲಿ ಮಣಿಗಳಿಂದ ಅಲಂಕೃತವಾದ ಪೀಠದಲ್ಲಿ ಆಸೀನವಾಗಿರುವ ಸಮುದ್ರರಾಜನ ಮಗಳ ಅಂದರೆ ಲಕ್ಷ್ಮಿಯ ಕಣ್ಣುಗಳಿಂದ ಆಲಂಗಿಸಲ್ಪಟ್ಟ ದೇವ ಮುನಿಗಳಿಂದ ಸ್ತುತಿಸಲ್ಪಡುವವನನ್ನು ನಾನೆಂದು ಹಾಡಿ ಸ್ತುತಿಸಲು ಶಕ್ತನಾಗುವೆನು. ಸಂಸಾರ ಸಾಗರದಿಂದ ಭಯಗೊಂಡು ಗಂಗಾ ತೀರದ ಪರ್ವತ ಗುಹೆಗಳನ್ನೇ ವಾಸಸ್ಥಾನ ಮಾಡಿಕೊಂಡ ಹೇ ವಿಷ್ಣು, ದೇವೋತ್ತಮನೆಂದು ರಮೇಶನೆಂದು ಸತತವಾಗಿ ನಿನ್ನನ್ನು ಸ್ತುತಿಸುತ್ತಾ ಕಾಯುತ್ತಿರುವ ನಾನು ಕಮಲ ನಯನನಾದ ನಿನ್ನ ಮಧುರ ಮಾತುಗಳನ್ನೆಂದು ಕೇಳುವೆನೋ. ಹೃದಯ ಕಮಲದಲ್ಲಿ ದುಂಬಿಯಂತೆ ಸದಾ ವಾಸಿಸುವ ಧ್ಯಾನದಿಂದ ಆರಾಧಿತನಾದ ಮತ್ತು ಸದಾ ಸೇವಿಸಲ್ಪಟ್ಟ ರವಿಕಿರಣಗಳ ತೇಜಸ್ಸಿನಂತಿರುವ ಲಕ್ಷ್ಮಿಯಿಂದ ಸೇವಿಸಲ್ಪಟ್ಟ ಚರಣಗಳಿರುವ ಅವನು ನನ್ನ ದೃಷ್ಟಿಯನ್ನು ಹಸಿರುವ ಮೋಹದ ಪೊರೆಯನ್ನೆಂದು ತೆಗೆವನು ಎಂದು ನನ್ನ ಮನಸ್ಸು ಭೌತಿಕ ಭೋಗಗಳ ಮೋಹಗಳಿಂದ ಅವುಗಳ ಬಂಧನದಿಂದ ಮುಕ್ತವಾಗಿ ಸ್ಥಿರವಾಗುವುದೋ ಎಂದು ತಪಸ್ಸಿನಿಂದ ಗುರು ವಚನಗಳಿಂದ ಶುದ್ಧವಾಗಿ ಮನಸ್ಸು ಮೌನವಾಗಿ ಹರಿಯ ಚರಣಗಳಲ್ಲಿ ದೃಢವಾಗಿ ಬೇರೂರುವುದೋ ಎಂದು ನಾನು ಅತಿ ಉಲ್ಲಾಸದಿಂದ ರೋಮಾಂಚನಗೊಂಡು ನಿನಗಾಗಿ ಹಂಬಲಿಸುವೆನೋ ಎಂದು ನಾನು ಇಂದ್ರಿಯಗಳನ್ನು ಪ್ರಾಣವಾಯುವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವೆನೋ ಎಂದು ಮಹತ್ಪುಣ್ಯಕರವಾದ ಓಂಕಾರವನ್ನೇ ಪಠಿಸುತ್ತಾ ಹರಿಯ ಪಾದ ಕಮಲಗಳಲ್ಲಿ ಮನವಿಡುವೆನೋ. ದೇಹದ ಅಂಗಗಳೆಲ್ಲವೂ ಬಲಹೀನವಾದಾಗ ಪ್ರಾಣವೇ ಹೋಗುವಂತಾಗಿರುವಾಗಲಾದರೂ ಅಮೃತವೆಂದರಿತು ಪಾವನವಾದ ಹರಿನಾಮವನ್ನು ನನ್ನ ಬಾಯಿಂದ ಮತ್ತೆ ಮತ್ತೆ ಉಚ್ಚರಿಸುವೆನೋ ಎಂದು ನಾನು ಕೊನೆಯುಸಿರೆಳೆದು ನಿನ್ನ ನಿವಾಸಕ್ಕೆ ಬರುವೆನೋ. ಈ ಹಾವಿನಂತೆ ಡೊಂಕಾಗಿರುವ ಶರೀರವನ್ನು ತ್ಯಜಿಸಿ ನಿನ್ನ ದೂತರೊಂದಿಗೆ ಆಕಾಶದಲ್ಲಿ ಎಂದು ಬರುವೆನೋ. ಶಂಖ ಚಕ್ರಗಳನ್ನು ಧರಿಸಿದ ಚತುರ್ಭುಜನಾದ ನಿನ್ನ ಸನ್ನಿಧಿಯನ್ನೆಂದು ಸೇರುವೆನೋ. ಇತಿ ಶ್ರೀಮತ್ ಪರಮಹಂಸ ಸ್ವಾಮಿ ಬ್ರಹ್ಮಾನಂದ ವಿರಚಿತಂ ಅಭಿಲಾಷ್ಟಕಂ ಸಂಪೂರ್ಣಂ. ಅಭಿಲಾಷ್ಟಕಂನ ಕನ್ನಡ ಭಾವಾರ್ಥವು ಇದು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.